ಮತ್ತು ಭಾಳ ಸಂತೋಷ ಏನು ಅಂತ ಹೇಳಿದರೆ, ನೋಡಿ ಹೋದ್ಸತಿ 766 ಶಾಲೆಗಳು 100ಗೆ 100 ತಗೊಂಡಿದ್ದು, ಹೌದಾ? ಈ ಸತಿ ಪಾಸ್ 100% ಪಾಸ್. ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟಲ್ಲಿ 2393 ಪಾಸ್ ಆಗಿದ್ದಾರೆ. ಏಡೆಡಲ್ಲೂ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಸೊ ಈ ಸತಿ ಹೋದ್ಸತಿ 2283 ಶಾಲೆಗಳು, ಎಲ್ಲ 3 ಕ್ಯಾಟಗರಿ, ಏಡೆಡ್, ಸರ್ಕಾರಿ ಮತ್ತು ಪ್ರೈವೇಟ್ ಅವ್ರು ಸೇರಿ. ಆದರೆ ಈ ಸತಿ 6176. ಆದರೆ ಭಾಳ ಸಂತೋಷ ಏನು ಗೊತ್ತಾ, more than 50% of government schools have secured more than 100% result. ಅವರೆಲ್ಲರೂ ಕೂಡ ನಾಳೆ ಪೋಸ್ಟನ್ನು ಹಾಕಿ ಅವರ ಎದುರುಗಡೆಗೆ ಅಡ್ಮಿಷನ್ ಓಪನ್, ಪ್ಲೀಸ್ ಕಮ್ ಟು ಮೈ ಸ್ಕೂಲ್ ಅಂತ ಹಾಕ್ತಾರೆ. ಈಗ ನಾಳೆಯಿಂದ ಅವರಿಗೆ ನಾವು ಆಗಲೇ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳ 50% ಮೋರ್ ದೆನ್ 100% ಪಾಸ್ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಫಸ್ಟ್, ಸೆಕೆಂಡ್, ಥರ್ಡ್ ಲ್ಯಾಂಗ್ವೇಜ್ ಈ ಸತಿ ಹೋದ ಸತಿಕ್ಕಿಂತಲೂ ಜಾಸ್ತಿ ಕೊಟ್ಟಿದ್ದೀವಿ ಡೀಟೇಲ್ಸು. ಸೊ ದಟ್ ನಿಮಗೆ ಕ್ವಶನ್ ಏನಾದ್ರು ಕೇಳಬೇಕಂದ್ರೆ ಆಮೇಲೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಲ್ಯಾಂಗ್ವೇಜಲ್ಲಿ ಎಷ್ಟು ಜನರು ಪಾಸ್ ಆಗಿದ್ದಾರೆ, ಮ್ಯಾಥ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಎಲ್ಲದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಡೀಟೇಲ್ಸು ಕೂಡ ಇದೆ. ನಾನು ಅದನ್ನ, ನೀವು ಕ್ವಶನ್ ಏನಾದ್ರು ಕೇಳೋದಿದ್ರೆ ಅದಕ್ಕೆ ನಾನು ಬಿಡಲಿಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ರಾಜ್ಯದಲ್ಲಿ ಈ ಸತಿ 655ಕ್ಕೆ 655 ತಗೊಂಡಿರೋದು, 625ಕ್ಕೆ 625 ತಗೊಂಡಿರೋರು, ಒಂದು ಸರ್ಕಾರಿ ಶಾಲೆ ಒಂದು ಮಗು ತಗೊಂಡಿದೆ. ಅದು ಬಿಟ್ಟರೆ ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತು ರಾಯಚೂರು ಅವರು ಕೂಡ ತಗೊಂಡಿದ್ದಾರೆ. ಅದ್ರ ಡೀಟೇಲ್ಸು ಅದನ್ನ ಅಟ್ಯಾಚ್ ಮಾಡಿದ್ದೀವಿ. ಇದೆಲ್ಲದೂ ಕೂಡ ನಿಮಗೆ ಸಾಫ್ಟ್ವೇರಲ್ಲೂ ಕೂಡ ಮತ್ತೆ ಕಳಿಸ್ಕೊಡ್ತೀವಿ. ಇದು ನೆಕ್ಸ್ಟ್ ಒಂದು, ನಾನು ಇದನ್ನು ಈ ಯಾವ ಡಿಸ್ಟ್ರಿಕ್ಟ್, ಈಗ ನಮ್ಮ ಸ್ನೇಹಿತರು ಕೇಳಿದರು ಯಾವ ಡಿಸ್ಟ್ರಿಕ್ಟ್ ಫಸ್ಟು, ಯಾವ ಡಿಸ್ಟ್ರಿಕ್ಟ್ ಸೆಕೆಂಡು ಅಂತ. ನಾನು ಯಾವ ಡಿಸ್ಟ್ರಿಕ್ಟ್ ಫಸ್ಟು, ಯಾವ ಡಿಸ್ಟ್ರಿಕ್ಟ್ ಸೆಕೆಂಡು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಬೇರೆ ರೀತಿ ಹೇಳ್ತೀನಿ ಅಂತ ವಿಶ್ಲೇಷಣೆನ. ಏನಂತ ಹೇಳಿದರೆ, ಯಾವ ಡಿಸ್ಟ್ರಿಕ್ಟ್ ಅವರು ಪರ್ಸೆಂಟೇಜ್ ವೈಸು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನಾವು ಶಬಾಷ್ಗಿರಿ ಕೊಡಲೇಬೇಕಲ್ವಾ? ಯಾಕೆಂದರೆ ಅವರೇ ವರ್ಸ್ಟಿದ್ರು. ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ನನಗೆ ಪ್ರಶ್ನೆ ಕೇಳೋರು, ಇಲ್ಲ ನಮ್ಮನ್ನೆಲ್ಲ ನೀವು ಈ ಥರನೇ ಇಟ್ಬಿಟ್ಟಿದ್ದೀರಾ ಅಂತ. ಅದನ್ನು ಯಾಕೆ ಅವ್ರಿಗೆ ಮನಸ್ಸಲ್ಲಿತ್ತೋ, ನಮ್ಮ ಸರ್ಕಾರ ಬಂದ ಮೇಲೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಮಾಡಿ 3,000 ಕೊಟ್ಟರೆ ಅದರೊಳಗೆ 25%, 2,000 ಕೋಟಿ ಕೊಟ್ಟರೆ ಅದರಲ್ಲಿ 25% ಕಡ್ಡಾಯವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ. ಈ 3 ವರ್ಷದೊಳಗೆ ನಮ್ಮ ಗ್ರೋತ್ ಏನು ಅಂತ ಹೇಳಿದರೆ, ಚಂದ್ರಹಾಸ್ ಅವರೇ, ಅದು ಭಾಳ ಮುಖ್ಯ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು. ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29%, 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21%. ಇದು ಕೊಟ್ಟಿದ್ದೀರಾ ಈ ಶೀಟು ಇದೆಯಲ್ಲ? ಸೊ ನೀವು ದಯವಿಟ್ಟು, ನಾನು ಮಾಧ್ಯಮದವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಉಡುಪಿ ಮಂಗಳೂರೇ ಫಸ್ಟು ಬೇಡ, ಪರವಾಗಿಲ್ಲ, ಅವರು ಫಸ್ಟೇ, ರ್ಯಾಂಕಲ್ಲಿ ಫಸ್ಟು. ಅವ್ರು ನೋಡಿ 3.99. ಯಾಕೆಂದರೆ ಅವ್ರು ಹೋದ ಸತಿನೇ 94% ಅಚೀವ್ ಮಾಡಿಬಿಟ್ಟಿದ್ರು, ಸ್ಯಾಚುರೇಟ್ ಆಗಿಬಿಟ್ಟಿತ್ತು. ಆದರೆ ಅದೇ ಪಾಪ ಯಾದಗಿರಿಯವರು 62%, ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮು ಅಲ್ಲಿ ಸ್ಪೆಷಲ್ ಮೀಟಿಂಗ್ ತೊಗೊಂಡು ಅವ್ರು ಬರಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರು ಕೂಡ ಕೂತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆನೂ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನು ಆಮೇಲೆ ಬರೋಣ 2-3 ವರ್ಷ ಆದಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನು ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮಲ್ಲಿ ನಾವು ಡೀಟೇಲ್ಸ್ಗೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇದೆ. ಅದ್ರ ಜೊತೆಗೆ ಒಂದು ಎಕ್ಸಾಮ್ 2 ಎಕ್ಸಾಮ್ದು ಅದು ಡೀಟೇಲ್ಸ್ ಇದೆಯಾ ಬಂತ, ಅದು ಬರ್ಕೊಟ್ರ ಕೊಡಿ. ಈಗ ನೆಕ್ಸ್ಟು ನೋಡಿ, ಇದು ಲಾಸ್ಟ್ ಟೈಮು ಕೂಡ ನಾವು ಹೆಂಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಟೀಚಿಂಗು ಸಬ್ಜೆಕ್ಟ್ ವೈಸು ಅವ್ರಿಗೆ ಯಾವ ರೀತಿ ನೀವು ನೋಡಿ ನಿಮ್ಮ ಜವಾಬ್ದಾರಿ, ನೀವು ಯಾಕೆ ಹಿಂದೆ ಇದ್ದೀರಾ. ನಾನು ನಮ್ಮ ACS ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಕಮಿಷನರಿಗೆ ಮಾತಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ 42,000 46,000 ಶಾಲೆದು ಕಷ್ಟ ಆಗುತ್ತೆ. ಬಟ್ ಐ ಟಾಕ್ ಟು ದಮ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅದು ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದ್ದೆ. ನೋಡಿ, ಒಂದು ಸಬ್ಜೆಕ್ಟಲ್ಲಿ 2000